ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಜನವಿರೋಧಿ ಆಗೋಗಿದೆ. ಕರ್ನಾಟಕದ ಬಡ್ಜೆಟ್ ಏನಿದೆ ಆ ಬಡ್ಜೆಟ್ಟು ಈ ಗ್ಯಾರಂಟಿ ಸ್ಕೀಮು ಇವೆಲ್ಲನೂ ಕೂಡ ಫೇಲ್ ಆಗಿಬಿಟ್ಟಿದೆ. ಸರಿಯಾಗಿ ಗ್ಯಾರಂಟಿಗಳು ಹಣ ಕೊಡ್ತಾ ಇಲ್ಲ. ಬಡ್ಜೆಟು ಕೂಡ ಸರಿಯಾಗಿ ಸಾಲದಲ್ಲಿದೆ. 7 ಲಕ್ಷ ಕೋಟಿ ಸಾಲ ಇದೆ. ಸಿದ್ದರಾಮಯ್ಯನವರು ಪ್ರತಿ ವರ್ಷ 1 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಅಂದಾಜು. ಸೊ ಅದರಿಂದ ಒಂದು ರೀತಿ ಸಿದ್ದರಾಮಯ್ಯನವರು DK ಶಿವಕುಮಾರ್ ಹಸ್ತಾಂತರ ಮಾಡೋ ಸಂದರ್ಭದಲ್ಲಿ ಸಾಲದ ಕರ್ನಾಟಕವನ್ನು DK ಶಿವಕುಮಾರ್ ಅವರಿಗೆ ಕೊಡ್ತಾರೆ. ಸಾಲದ ಕರ್ನಾಟಕವನ್ನು DK ಶಿವಕುಮಾರ್ ಅವರಿಗೆ ಕೊಡ್ತಾರೆ. DK ಶಿವಕುಮಾರ್ ಅವರು ಅದನ್ನು ಇನ್ನಷ್ಟು ಸಾಲದ ಕರ್ನಾಟಕ ಮಾಡ್ತಾರೋ ಅಥವಾ ಒಳ್ಳೇದು ಮಾಡ್ತಾರೋ. ಈ ಕಮಿಷನ್ ವ್ಯಾಪಾರ ಇದೆಯಲ್ಲ, ಈಗ ಈ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ತುಳುಕ್ತಾ ಇದೆ. ಕಮಿಷನ್ ಅನ್ನೋದು ಕಾಂಗ್ರೆಸ್ ಪಾರ್ಟಿಯ ಮನೆ ದೇವರಾಗಿದೆ. ಅದನ್ನು ಸ್ಟಾಪ್ ಮಾಡ್ತಾರ, ಇಲ್ಲ ಕಂಟಿನ್ಯೂ ಮಾಡ್ತಾರ, ಇಲ್ಲ ಜಾಸ್ತಿ ಮಾಡ್ತಾರ ಅನ್ನೋದು ನೋಡಬೇಕು. ಈಗಾಗಲೇ ಸಿದ್ದರಾಮಯ್ಯನವರು ಸುಮಾರು 65,000 ಕೋಟಿ ತೆರಿಗೆಗಳನ್ನು ಹಾಕಿದ್ದಾರೆ. ಇವ್ರು ಬಂದಮೇಲೆ ಇನ್ನೆಷ್ಟು ತೆರಿಗೆಗಳು ಹಾಕ್ತಾರೆ ಗೊತ್ತಿಲ್ಲ. ಒಟ್ಟಾಗಿ ನನಗೆ ಹೇಳೋದು ಅಂತಂದರೆ ಕಾಂಗ್ರೆಸ್ ಪಾರ್ಟಿ ಜನರ ಪಾಲಿಗೆ ಸತ್ತೋಗಿದೆ. ಹೆಣ ಹೊರ್ತಾ ಇದ್ದಾರೆ. ಮುಂದೆ ಯಾರು ಹಿಂದೆ ಯಾರಾದರೂ ನಮಗೇನು ಡಿಫ್ರೆನ್ಸ್ ಇಲ್ಲ. ಹಿಂದೆ ಸಿದ್ದರಾಮಯ್ಯ ಬಂದರೂ ಅದೇ, ಮುಂದೆ DK ಶಿವಕುಮಾರ್ ಬಂದರೂ ಅಷ್ಟೇ. ಜನರ ಪಾಲಿಗೆ ಅಂತೂ ಸರ್ಕಾರ ಒಂದು ಕಡೆ ಗುಂಡಿಗಳಲ್ಲ, ಕಸದ ಪೂರ್ತಿ ಎಲ್ಲ ಯಾವ ರಸ್ತೆ ನೋಡಿ, ಯಾವ ಹೈವೇ ನೋಡಿ ಪೂರ್ತಿ ಕಸದ ರಾಶಿ ರಾಶಿ ಬಿದ್ದಿದೆ. ಗಾರ್ಬೇಜ್ ಸಿಟಿ ಆಗಿದೆ. ಅದಕ್ಕೆ ಕಾರಣ ನೇರವಾಗಿ ಸರ್ಕಾರ. ಈ ಅಧಿಕಾರದ ಕಿತ್ತಾಟದಲ್ಲಿ ಇವತ್ತು ಪಾಟೋಲ್ ಒಂದು ಕಡೆ, ಗಾರ್ಬೇಜ್ ಸಿಟಿ ಒಂದು ಕಡೆ, ಜನಗಳಿಗೆ ಇದು ನೌಕರರಿಗೆ ಸಂಬಳ ಕೊಡೋಕ್ಕೆ ಆಗ್ತಾ ಇರುವಂಥ ಪರಿಸ್ಥಿತಿ, ಇವೆಲ್ಲನೂ ಕೂಡ ಕಾಂಗ್ರೆಸ್ಸಿನ ಬಳುವಳಿ ಇದು. ಅದರಿಂದ ಇವಾಗ ಏನು ಹೊಸ ಮುಖ್ಯಮಂತ್ರಿ ಬಂದರೂ ಇದೇನು ಬದಲಾವಣೆ ಏನಾಗಲ್ಲ. ಇನ್ನಷ್ಟು ಕರಪ್ಷನ್ ಜಾಸ್ತಿ ಆಗ್ತದೆ, ಇನ್ನಷ್ಟು ತೆರಿಗೆಗಳು ಜಾಸ್ತಿ ಆಗುತ್ತೆ, ಇನ್ನಷ್ಟು ಕರಪ್ಷನ್ ಜಾಸ್ತಿ. ಥ್ಯಾಂಕ್ ಯು. ನೋಡಿ, ಈಗ ನಾನು ಆಗಲೇ ಹೇಳಿದೆ, ಸಿದ್ದರಾಮಯ್ಯನವರು ಸರ್ಕಾರ ಸಾಲದ ಸರ್ಕಾರ. ಈ ಶಿವಕುಮಾರ್ ಅವರು ಬಂದು ಈ ಸಾಲನ ತೀರ್ಸಕ್ಕೆ ಎಲ್ಲಿಂದ ಬರ್ತದೆ ಅವ್ರ ಹತ್ರ ದುಡ್ಡು? ಅದೇ ಖಜಾನೆ ಅಂದ್ರೆ ಪಾಪರಾಗಿರೋ ಖಜಾನೆನ ಬಿಟ್ಕೊಡ್ತಾ ಇದ್ದಾರೆ. ನಾನು DK ಶಿವಕುಮಾರ್ ಅವ್ರಿಗೆ ಹೇಳುವಂಥದ್ದು, ಅಟ್ಲೀಸ್ಟ್ ಹಿಂದೆ ಎಲ್ಲ ತೆರಿಗೆ ಹಾಕಿ ಜನಗಳನ್ನ ಹೊರೆ ಮಾಡಿದ್ದಾರೆ. ಜನಗಳು ಬದುಕಕ್ಕೆ ಆಗದೆ ಇರೋಷ್ಟು ತೆರಿಗೆಗಳನ್ನು ಹಾಕಿದ್ದಾರೆ. ಹಾಲಿಂದ, ಆಲ್ಕೋಹಾಲಿಂದ, ಮನೆ ಟ್ಯಾಕ್ಸು, ಎಲ್ಲ ಟ್ಯಾಕ್ಸ್ಗಳು ಹಾಕ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ನೀವು ಬಂದ ಮೇಲೆ ಈ ಹಾಕಿರೋ ತೆರಿಗೆನೆಲ್ಲ ವಾಪಸ್ ತೆಗೀರಿ. ಅವಾಗ ಜನ ನಿಮ್ಮನ್ನು ಮೆಚ್ತಾರೆ. ನೀವು ಹಾಕಿರೋಂಥ ತೆರಿಗೆನ ವಾಪಸ್ ತೆಗೆದು ಜನಗಳಿಗೆ ತೆರಿಗೆ ಮುಕ್ತ ಮಾಡಿಕೊಡಿ. ಬೆಂಗಳೂರಿನಲ್ಲಿ ನಗರಾಭಿವೃದ್ಧಿಯನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಚಿವರಾಗಿ ಆಯ್ಕೆ ಆದ ನಂತರದಲ್ಲಿ ಇದುವರೆಗೂ ಕೂಡ ಯಾವುದೇ ರೀತಿಯ ಸಂತೃಪ್ತಿ ಆಗ್ತದೆ. 4 ಮಾಡಿದ್ರೆ ಯಾರಿಗೂ ಸಂತೃಪ್ತಿ ಆಗಲ್ಲ. ಉಳಿದವರೆಲ್ಲ ಏನ್ ಮಾಡ್ತಾರೆ? ಅದಕ್ಕೆ ಒಂದು 7-8 ಮಾಡಿದ್ರೆ ಎಲ್ಲಾರನ್ನೂ ಸಂತೃಪ್ತಿ ಆಗೋದತ್ತೆ. ಎಲ್ಲರೂ ಲೂಟಿ ಹೊಡೆಯೋದಕ್ಕೆ ಒಂದು ದೊಡ್ಡ ಅವಕಾಶ ಎಲ್ಲರಿಗೂ. ಕೆಲವ್ರಿಗೆ ಮಾತ್ರ ಅವಕಾಶ ಕೊಟ್ಟು ಕೆಲವರು ಕೊಡ್ಲಿಲ್ಲ ಅಂದ್ರೆ ಅದು ಅನ್ಯಾಯ ಆಗ್ತದೆ. ಅದರಿಂದ ಇನ್ನೊಂದು 7-8 ಜನ ಮಾಡಿಬಿಟ್ರೆ ಎಲ್ಲರೂ ನೆಮ್ಮದಿಯಾಗಿ ಇರ್ತಾರೆ. 2 ವರ್ಷ, ಇನ್ನು ಉಳಿದಿರೋ 2 ವರ್ಷ ಲೂಟಿ ಹೊಡ್ಕೊಂಡಿರ್ತಾರೆ. ಸರ್, ನೀವು ಸಾಕಷ್ಟು ನನ್ನ ಹಕ್ಕು ನನ್ನ ಖಾತೆ ಅನ್ನುವಂತ ಒಂದು 6ನೇ ಗ್ಯಾರಂಟಿನ ನಮ್ಮ ಬೆಂಗಳೂರಿನ ಭೂ ಮಾಲೀಕರಿಗೋಸ್ಕರ ತಂದ್ರು. ಸೊ ಅದು ಎಲ್ಲಿ ಇವತ್ತಿಗೂ ಕೂಡ ಸಕ್ಸಸ್ಫುಲ್ ಆಗಿಲ್ಲ. ಈಗ ಜೂನ್ 1ರಿಂದ 31ರವರೆಗೂ ಕೂಡ ಕಾಲಾವಕಾಶವನ್ನ ನೀಡಿತ್ತು. ಸೊ ಅದು ಹಳ್ಳ ಗ್ಯಾರಂಟಿ ಏನಿದೆ, ಜನರನ್ನ ಲೂಟಿ ಹೊಡೆಯೋ ಗ್ಯಾರಂಟಿ ಇದು. ನಮ್ಮ ಖಾತೆ, ನಮ್ಮ ಹೆಸರಲ್ಲಿರೋ ಜಮೀನು ನಮಗೆ ಮಾಡಿಕೊಡೋದು, ಅದು ಯಾವ ಖಾತೆ? ಇಷ್ಟು ವರ್ಷ 75 ವರ್ಷ ಸ್ವಾತಂತ್ರ್ಯ ಬಂದಾಗಿದ್ದ ಜಮೀನು ನಮ್ಮ ಹೆಸರಲ್ಲಿದೆ. ಬ್ರಿಟಿಷರ ಕಾಲದಲ್ಲೂ ನಮ್ಮ ಹೆಸರಲ್ಲೇ ಇತ್ತು. ನಮ್ಮ ಹೆಸರು ಜಮೀನು ನಮಗೆ ಮಾಡಿಕೊಟ್ಟು ದುಡ್ಡು ಹೊಡಿಯುವಂಥ ಸ್ಕೀಮ್ ಏನಿದೆ, ಇದು ಗ್ಯಾರಂಟಿ ಅಲ್ಲ, ದುಡ್ಡು ಹೊಡಿಯೋ ಗ್ಯಾರಂಟಿ ಇದು. ಅದರಿಂದ ಈ ಖಾತಾ ಏನಿದೆ ಅದು ಮೋಸದ ಖಾತಾ. ಸರ್, ಈಗ ಬಿಡದಿ ಟೌನ್ಶಿಪ್ ಈಗ DCM ಇಂದ CM ಆಗ್ತಾ ಇದ್ದಾರೆ. ಅದನ್ನ ಕೈ ಬಿಡ್ತಾರಾ, ಇಲ್ಲ ಅದನ್ನ ಮತ್ತೆ ಕಂಟಿನ್ಯೂ? ಬಿಡದಿ ಟೌನ್ಶಿಪ್ ಮಾಡಿದ್ರೆ ರೈತರ ಸಮಾಧಿಗಳ ಮೇಲೆ ಮಾಡುವಂತ ಒಂದು ಕೆಲಸ ಆಗ್ತದೆ. ಈಗಾಗಲೇ ನಿಮಗೆ ಆನೆಕಲ್ಲಿ ಸೂರ್ಯ ಸಿಟಿ ಮಾಡಿದ್ದೀರ, ಅಲ್ಲಿ 90% ಸೈಟ್ ಇನ್ನೂ ಹಂಗೆ ಖಾಲಿ ಬಿದ್ದಿದೆ. ಬೆಂಗಳೂರಲ್ಲಿ ಸುಮಾರು 7ರಿಂದ 8 ಲಕ್ಷ ಫ್ಲಾಟ್ ಖಾಲಿ ಬಿದ್ದಿದೆ. BDA ಮಾಡಿರೋ ಲೇಔಟ್ಗಳಲ್ಲಿ ಇನ್ನೂ 30% ಯಾರು ಮನೆ ಕಟ್ಟಿಲ್ಲ, 70% ಖಾಲಿ ಇದೆ. ಈ ಉಳುಮೆ ಮಾಡ್ತಾ ಇರೋ ಜಮೀನು, ಅನ್ನ ಕೊಡುವಂತ ರೈತ, ಅದನ್ನ ಯಾಕೆ ಕಿತ್ಕೊಂತಾ ಇದ್ದೀರಿ? ನಮ್ಮ ಸರ್ಕಾರ ಇದ್ದಾಗ ಹಿಂದೆ ಕುಮಾರಸ್ವಾಮಿಯವರು ಅಕ್ವೈರ್ ಮಾಡಿದ್ರು. ಆಮೇಲೆ ಕುಮಾರಸ್ವಾಮಿಯವರು ಅದನ್ನು ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ನಮ್ಮ ಸರ್ಕಾರ ಬಂದಾಗ ಅದನ್ನು ಬಿಟ್ಟಿದ್ದೀರಿ ಅಂತ ನಾವು ಹೇಳಿದ್ದೀರಿ. ಈ ಸರ್ಕಾರನೂ ಅದನ್ನು ಬಿಟ್ಟಿದ್ದೀರಿ ಅಂತ ಹೇಳಿದ್ರೆ ಮುಗಿದೋಯ್ತು ಅಷ್ಟೇ. ಅದರಲ್ಲಿ ಏನಿದೆ? ಡಿನೋಟಿಫಿಕೇಶನ್ ಮಾಡೋಕ್ಕಾಗಲ್ಲ ಅಂದರೆ
ಬಿಟ್ಟಿದ್ದೀರಿ ಅಂತ ಬಿಟ್ಬಿಡಿ. ರೈತರ ಪಾಡಿಗೆ ರೈತರು ಬೆಳೆ ಬೆಳ್ಕೊಂಡಿರ್ತಾರೆ. ಅದರಿಂದ ಬಿಜೆಪಿ ಸರ್ಕಾರ ಇದ್ದಾಗ ಯಾರೋ ಹೇಳ್ತಾನೆ, ಬಿಜೆಪಿ ಸರ್ಕಾರ ಇದ್ದಾಗೆ ಎಲ್ಲ ಮಾಡಿದ್ದು. ನಾವು ಹೇಳಿದಿರಲ್ಲ, ನಾವು ಹೌದು ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರ ಇದ್ದಾಗ ಮಾಡಿರೋದು, ನಾವು ಬೇಡ ಅಂತ ಬಿಟ್ಟು ಆಯ್ತಲ್ಲ. ಅವಾಗ ಯಾರು ರೈತರು ಬಂದು ನಮ್ಮ ಹತ್ರ ಇದನ್ನ ಅಕ್ವೈರ್ ಮಾಡಬೇಡಿ ಅಂತ ಹೇಳಲಿಲ್ಲ, ಮಾಡಿದಿರಿ. ಅದಾದ್ಮೇಲೆ ನಮಗೆ 2019-20 ಅಕ್ವೈರ್ ಬೇಡ ಅಂತ ರೈತರು ಹೇಳಿದ್ರು. ಆಯ್ತಪ್ಪ ಬಿಡ್ತೀರಿ ಅಂತ ಹೇಳಿದಿರಿ, ನೀವು ಹಂಗೆ ಬಿಡ್ತೀರಿ ಅಂತ ಹೇಳಿದ್ರು ಮುಗಿದೋಯ್ತು. ಅದಕ್ಕೆ ಯಾಕೆ ಬಿಜೆಪಿ ಅವ್ರು ಮಾಡಿದ್ರು, JDS ಅವ್ರು ಮಾಡಿದ್ರು, ನಾವೇನ್ ಮಾಡ್ತಾ ಇಲ್ಲ ಅಂತ ನೀವೇ ಇವಾಗ ಮಾಡ್ತಾ. ನಾವೇನ್ ಹೇಳಿದಿರಿ, ಬಿಡ್ತೀರಿ ಅಂತ ಹೇಳಿದ್ರಿ, ನೀವು ಬಿಡ್ತೀರಿ ಅಂತ ಹೇಳಿ ಅಷ್ಟೇ. ಓಕೆ ನೋಡಿ, ಗ್ಯಾರಂಟಿ ಏನ್ ಘೋಷಣೆ ಮಾಡಿದ್ರು, ಈಗ ರೇಷನ್ ಕಾರ್ಡ್ ಎಲ್ಲ ರದ್ದು ಮಾಡ್ತಾ ಇದ್ದಾರೆ. ಅವ್ರ ಕೈಲಿ ಕೊಡಕ್ಕಾಗ್ತಾ ಇಲ್ಲ. ರೇಷನ್ ಕಾರ್ಡ್ ರದ್ದು ಮಾಡ್ತಾ ಇದ್ದಾರೆ, BPL APL ಮಾಡ್ತಾರೆ. APL ಇಂದ ಏನೇನೋ ಅಂದ್ರೆ ಒಟ್ಟಿನಲ್ಲಿ ಅವ್ರಿಗೆ ಈ ಗ್ಯಾರಂಟಿ ಹಣವನ್ನ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಬಸ್ ಟ್ರಾವೆಲ್ ಮಾಡ್ತಾ ಇರೋ ಮಹಿಳೆಯರಿಗೂ ಅಷ್ಟೇ ರಿಸ್ಟ್ರಿಕ್ಷನ್ಸ್ ಆಗ್ತಾ ಇದ್ದಾರೆ. ಸೊ ಅವ್ರಿಗೆ ಈ 3 ವರ್ಷದಲ್ಲಿ ಈ ಗ್ಯಾರಂಟಿಗಳನ್ನು ನಿಭಾಯಿಸೋಕೆ ಆಗಲೇ ಇಲ್ಲ. ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಅವೈಜ್ಞಾನಿಕವಾಗಿ ಈಗ ರೇಷನ್ ಕಾರ್ಡ್ಗಳನ್ನು ತೆಗಿತಾ ಇದ್ದಾರೆ. ಇದ್ರ ವಿರುದ್ಧ ನಮ್ಮ ಹೋರಾಟ ನಾವು ಮಾಡೇ ಮಾಡ್ತೀವಿ. ರೇಷನ್ ಕಾರ್ಡ್ ರದ್ದಾಗಬಾರ್ದು, ಬಡವರಿಗೆ ಸಿಗಬೇಕಾದ ಸೌಲಭ್ಯ ಸಿಗಬೇಕು ಅನ್ನೋ ಒಂದು ಹೋರಾಟವನ್ನು ನಾವು ಮಾಡ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.